ಇತ್ತೀಚಿನ ದಿನಗಳಲ್ಲಿ ನಮ್ಮ ಜಿಲ್ಲೆಯಲ್ಲಿ ಬಿಸಿಲಿನ ಪ್ರಖರತೆ ಜಾಸ್ತಿಯಾಗಿ ಸಾಕಷ್ಟು ತೊಂದರೆಗಳಾಗ್ತಾ ಇದ್ದಾವೆ. ಇದ್ರ ಬಗ್ಗೆ ಹೆದರಬೇಕಾಗಿಲ್ಲ. ಬಟ್ ಎಲ್ಲ ಸಾರ್ವಜನಿಕರಿಗೆ ತಿಳುವಳಿಕೆ ಇದ್ದರೆ ಅದು ನಾವು ಬೇಕಾದಂಗೆ ಬಿಸಿಲಿನಿಂದ ಆಗುವಂಥ ಸೈಡ್ ಎಫೆಕ್ಟ್ಸ್ನ ತಡೆಗಟ್ಟಬಹುದು. ಮುಖ್ಯವಾಗಿ ನಮ್ಮಲ್ಲಿ ಇದರೊಳಗೆ ಆಗೋದು, ಹೋದ ವರ್ಷ ಕಂಪೇರ್ ಮಾಡಿದಾಗ ಈ ವರ್ಷ ಸ್ವಲ್ಪ ಏನಿದೆ ಬಿಸಿಲಿನ ಪ್ರಖರತೆ ಸ್ವಲ್ಪ ಜಲ್ದಿನ ಸ್ಟಾರ್ಟ್ ಆಗಿದೆ ನಮ್ಮಲ್ಲಿ. ಒಂದು 2-3 ದಿನದಾಗ 38 to 40 ಡಿಗ್ರಿ ಸೆಲ್ಸಿಯಸ್ ನಮ್ಮಲ್ಲಿ ರಿಪೋರ್ಟ್ ಆಗ್ತಾ ಇದ್ದಾವೆ. ಬಿಸಿಲಿನಿಂದ ನಾವು ಏನು ಕಾಯ್ಕೋಬೇಕಂತಂದರೆ, ಎಸ್ಪೆಷಲಿ ಬೆಳಗ್ಗೆ 12 ಗಂಟೆಯಿಂದ 4 ಗಂಟೆ ತನಕ ಏನು ಬಿಸಿಲಿನ ಪ್ರಖರತೆ ಅಥವಾ ತೀವ್ರತೆ ಜಾಸ್ತಿ ಇರ್ತೈತೆ, ಆ ಟೈಮ್ ನಾವು ಕೆಲಸ ಇಲ್ಲ ಅಂತಂದ್ರೆ ಅನಾವಶ್ಯಕವಾಗಿ ಮನೆಯಿಂದ ಹೊರಗಡೆ ಬರಬಾರ್ದು. ಅದರಲ್ಲಿ ಮುಖ್ಯವಾಗಿ ಗರ್ಭಿಣಿಯರು, ಬಾಣಂತಿಯರು, ವಯಸ್ಸಾದವರು ಹಾಗೂ ಮಕ್ಕಳು ಜಾಸ್ತಿ ನೀವು ಈ ಟೈಮ್ನಾಗ ಹೊರಗಡೆ ಬರಬೇಡ್ರಿ. ಆದಷ್ಟು ನೀವು ಮನೆಯಲ್ಲೇ ಇರ್ರಿ. ಆಮೇಲೆ ಎಲ್ಲರೂ ಕೂಡ ಈ ಟೈಮ್ನಲ್ಲಿ ಜಾಸ್ತಿ ನೀರು ಕುಡಿಬೇಕು. ನೀರು ಕುಡಿಬೇಕಂದ ತಕ್ಷಣ ನಾವೇನು ಮಾಡ್ತೀವಿ, ನೀರಡಿಕೆ ಆದರಷ್ಟೇ ನೀರು ಕುಡಿತೇವೆ. ನಿಮ್ಮ ನೀರಡಿಕೆ ಆಗಲಿ ಬಿಡಲಿ ಕಂಟಿನ್ಯೂಸ್ ಆಗಿ ನೀರು ಕುಡ್ಕೊತಿರ್ಬೇಕು. ನೀರು ಕುಡಿಬೇಕು, ಅದು ಬಿಟ್ಟು ಎಳ್ನೀರು ಕುಡಿಬೇಕು. ಆಮೇಲೆ ಇವು ಲಿಂಬೆಹಣ್ಣು ಪಾನಕ ಅಥವಾ ಕಬ್ಬಿನ ಹಾಲು ಇಂಥದನ್ನು ಕುಡಿಬೇಕು. ನೀವು ಜಾಸ್ತಿ ಅಷ್ಟು ಸೇವನೆ ಮಾಡ್ತಿದ್ರೆ ಅಷ್ಟು ಒಳ್ಳೆಯದೇ. ಒಂದು ದಿವಸಕ್ಕೆ ಒಬ್ಬ ನಾರ್ಮಲ್ ಮನುಷ್ಯನಿಗೆ 2-3 ಲೀಟ್ರ್ ನೀರು ಕುಡಿಬೇಕಾಗ್ತೈತೆ. ಅದು ಬೇರೆ ಟೈಮ್ನಾಗ. ಬಿಸಿಲು ಜಾಸ್ತಿ ಇದ್ದ ಹೊತ್ತಿನಾಗೆ ನೀರಡಿಕೆ ಆಗಲಿ ಬಿಡಲಿ ಸ್ವಲ್ಪ ಇನ್ನೊಂದು ಲೀಟ್ರ್ ಎಕ್ಸ್ಟ್ರಾ ಅವರು ನೀರು ಕುಡಿದ್ರು. ಎಷ್ಟು ನೀರು ಕುಡಿತಾರೆ ಅಷ್ಟು ಒಳ್ಳೆಯದು. ಅದ್ರ ಜೊತೆಗೆ ಮಜ್ಜಿಗೆ, ಆಮೇಲೆ ನಿಂಬೆಹಣ್ಣು ಪಾನಕ, ಅದು ಎಳ್ನೀರು, ಕಬ್ಬಿನ ಹಾಲು ಇಂಥದನ್ನು ಜಾಸ್ತಿ ಸೇವನೆ ಮಾಡಬೇಕು. ಹೊರಗಡೆ ಇನ್ ಕೇಸ್ ಹೊರಗಡೆ ಬರಬೇಕಂತ ಅನ್ಸಿದ್ರೆ, ನೀವು ಹೊರಗಡೆ ಬರಬೇಕಾದ್ರೆ ನೀವು ಛತ್ರಿ ಉಪಯೋಗಿಸ್ಬೇಕು ನಾವು, ಅಥವಾ ಕ್ಯಾಪ್ ಹಾಕ್ಕೊಡ್ರಿ. ಇಲ್ಲ ಕಣ್ಣಿಗೆ ಈ ತಂಪು ಕನ್ನಡಕ ಹಾಕ್ಕೊಂಡು ಹೊರಗಡೆ ಬರ್ರಿ. ನಿಮ್ಮ ಕೆಲಸ ಆದಷ್ಟು ಜಲ್ದಿ ಬೇಗ ಮುಗಿಸಿ ತಂಪಿದಲ್ಲಿ ಹೋಗಿ ಬೇರೆ ಜಾಸ್ತಿ ಹೊತ್ತು ನೀವು ಬಿಸಿಲಿನೊಳಗೆ ವೇಟ್ ಮಾಡೋಕ್ಕೆ ಹೋಗ್ಬೇಡ್ರಿ. ಇದು ಒಂದನೇದು. ಎರಡನೇದು, ಹೊರಗಡೆ ಬರ್ಬೇಕಾದ್ರೆ ಕಾಲಿಗೆ ಚಪ್ಪಲಿ ಅಥವಾ ಶೂಸ್ ಏನಾದರೂ ಹಾಕ್ಕೊಂಬರ್ರಿ. ಯಾಕಂದರೆ ಸಾಕಷ್ಟು ಬಿಸಿಲು ಇರೋದ್ರಿಂದ ಏಕದಮ್ ಬಿಸಿಯಾಗಿ ಅದು ಪ್ರಾಬ್ಲಮ್ ಆಗೈತೆ. ನೆಕ್ಸ್ಟ್ ಇನ್ನೊಂದು, ಕಾರ್ ಪಾರ್ಕ್ ಮಾಡಿರ್ತಾರೆ ಬಿಸಿಲೊಳಗೆ. ಕಾರ್ ಪಾರ್ಕ್ ಮಾಡಿದ್ರೆ ಇಮಿಡಿಯೇಟಾಗಿ ತೆಗೆದು ನೀವು ಕಾರ್ನ ಕುಂತು AC ಹಾಕ್ಕೊಂಡು ಹೋಗ್ಬೇಡ್ರಿ. ಕಾರ್ ಪಾರ್ಕ್ ಮಾಡಿದಾಗ ಕಾರ್ನ ಇನ್ ಕೇಸ್ ನೀವು ಓಪನ್ ಮಾಡಿ ಒಂದು 60 ಸೆಕೆಂಡ್ಸ್, 1 ನಿಮಿಷದ 2 ನಿಮಿಷ ಎಲ್ಲ ಡೋರ್ ಓಪನ್ ಮಾಡಿಡ್ರಿ. ಅವಾಗ ಟೆಂಪ್ರೇಚರ್ ಈಕ್ವಲ್ ಆಕೈತಿ. ಏನಾಕೈತಿ, ಕಾರ್ನ ನಾವು ಬಿಸಿಲೊಳಗೆ ಪಾರ್ಕ್ ಮಾಡಿದಾಗ ಕಾರ್ನ ಒಳಗಿನ ಟೆಂಪ್ರೇಚರು ಹೊರಗಡೆ ಟೆಂಪ್ರೇಚರ್ಗಿಂತ ಜಾಸ್ತಿ ಹೋಗ್ತೈತೆ. ಅಪ್ ಟು 100 ಡಿಗ್ರಿ ಸೆಂಟಿಗ್ರೇಡ್ ಹೋಗೋ ಚಾನ್ಸಸ್ ಇರ್ತಾವೆ. ಅದಕ್ಕೆ ನೀವು ಕಾರ್ ಡೋರ್ ಓಪನ್ ಮಾಡಿ ಒಂದು 30 ಸೆಕೆಂಡ್ಸು ಅಥವಾ 1 ನಿಮಿಷ ಬಿಟ್ಬಿಟ್ರೆ ಟೆಂಪ್ರೇಚರ್ ಈಕ್ವಲ್ ಆಕೈತಿ. ಅವಾಗ ನೀವು ಕಾರ್ನೊಳಗೆ ಹೋಗಿ, ಇನ್ ಕೇಸ್ AC ಯೂಸ್ ಮಾಡ್ತಿದ್ರೆ AC ಬಟನ್ ಆನ್ ಮಾಡಿ ನೀವು ಅಷ್ಟು ಗ್ಲಾಸನ್ನು ಇಳಿಸ್ರಿ. ಸ್ವಲ್ಪ ಹೊತ್ತು ಇಳಿಸಿ ಆಮೇಲೆ ನೀವು ಗ್ಲಾಸ್ ಏರಿಸಿ AC ಆನ್ ಮಾಡ್ಕೊಳ್ರಿ.